ಏನ್ ಹೇಳ್ಬೇಕು ಈ ಧ್ರುವಂತ್ಗೆ ನನಗಂತೂ ಗೊತ್ತಾಗ್ತಲ್ಲ. ಈ ನಾಚಿಕೆ ಅಲ್ಲಲ್ಲ ಈ ನಾಚಿಕೆ ಗೆಟ್ಟ ಅವನಿಗೆ ಅಲ್ವಾ, ಈ ಅಧರ್ಮನಿಗೆ ನಿಜವಾಗ್ಲೂ ಇವನ್ ಮೇಲೆ ತುಂಬಾ ಅಂದ್ರೆ ತುಂಬಾ ಒಪ್ಪಿತ್ತು ನನಗೆ. ಇವತ್ತು ನೋಡಿ ನೀವು, ಗಿಲ್ಲಿಗೆ ಈ ರೀತಿಯಾಗಿ ತೆಗೆದುಕೊಳ್ತಾನೆ, ಅವನ ಬಟ್ಟೆ ಬಗ್ಗೆ ಮಾತಾಡ್ತಾನೆ. ನೀನು ಸಿಂಪತಿಯನ್ನ ಬಡವ ಅಂತ ತೋರಿಸ್ಕೊಂಡು ಗೆಲ್ಲಕ್ಕೋಸ್ಕರ ನಾಚಿಕೆ ಆಗ್ಬೇಕಯ್ಯ, ನಿನ್ಗೆ ನಾಚಿಕೆ ಆಗ್ಬೇಕು. ಯಾಕೆ ಅಂತಂದ್ರೆ ನೀನು ಒಮ್ಮೆ ಮಳವಳ್ಳಿಗೆ ಬಾ, ನೀನು ಬೆಳಗ್ಗೆ ಮಳವಳ್ಳಿಗೆ ಬಂದ್ಬಿಟ್ಟು ಕೂತ್ಕೋ. ನಮ್ಮ ಮಳವಳ್ಳಿಯ ಜನ ಒಂದು ಚಡ್ಡಿಯನ್ನ, ಒಂದು ಬನಿಯನನ್ನ, ಮೇಲ್ಗಡೆ ಒಂದು ಟವಲ್ ಅನ್ನ ಕಟ್ಕೊಂಡು ಗದ್ದೆ ಕೆಲಸ ಮಾಡೋಕ್ ಹೋಯ್ತಾರೆ, ಆಯ್ತಾ. ಅದು ಒಂದು ಸ್ಥಳೀಯ ಏನೋ ಒಂದು ಬಟ್ಟೆ ಅಂತ ಹೇಳ್ಬೋದು ನಾವು, ಸಂಪ್ರದಾಯವಾಗಿ ಹಿಂದಿನ ಕಾಲದಿಂದ ಬಂದಿರತಕ್ಕಂಥದ್ದು, ಆಯ್ತಾ. ಅಲ್ಲಿ ಬಡವರು ಅದೇ ಬಟ್ಟೆಯನ್ನ ತೊಡ್ತಾರೆ, ಶ್ರೀಮಂತರು ಅದೇ ಬಟ್ಟೆಯನ್ನ ತೊಡ್ತಾರೆ. ಅದು ಒಂದು ಪ್ರಾಂತ್ಯದ ಬಟ್ಟೆ, ಅದನ್ನ ಹಂಗಿಸ್ತಕ್ಕಂಥದ್ದು, ಅದನ್ನ ಹೀಯಾಳಿಸ್ತಕ್ಕಂಥದ್ದು, ಅದನ್ನ ಕಡೆಗಣಿಸ್ತಕ್ಕಂಥದ್ದು, ಅದಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು. ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಮಳವಳ್ಳಿ ಜನ ನೀನು ಹೊರಗಡೆ ಬಂದ್ರೆ ಮಾತ್ರ ನಿಜವಾಗ್ಲೂ ನಿನ್ನ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ, ಆ ರೀತಿಯಾದ ನಿನ್ಗೊಂದು ಇದನ್ನ ಕೊಡ್ತಾರೆ. ಎಸ್ ಮುರಳಿ, ಈಗ ಆತ ಮಾಡಿರ್ತಕ್ಕಂಥದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಫಸ್ಟ್ ಹೇಳಿ ಅವನಿಗೆ ಒಂದ್ ಸ್ವಲ್ಪ. ನಾನು ನೋಡಿ ಆ ವ್ಯಕ್ತಿ ಬಗ್ಗೆ ಮಾತಾಡ್ತಾನೆ ನಗ್ತಾ ಬಂದೆ ನಾನು, ಅರ್ಥ ಆಯ್ತಾ. ಅವನ್ಗೆ ಏನಾಗ್ಬಿಟ್ಟೈತೆ, ಮೆಂಟ್ಲಾಗ್ಬಿಟ್ಟವನಿ ಅನ್ಸುತ್ತೆ ಧ್ರುವಂತು. ಎಲ್ರು ಉಸಿರು ಒಳ್ಳಿ, ಅವನು ಮಲ್ಲಮ್ಮನ್ನ ಇಟ್ಕೊಂಡ್ ಆಟ ಆಡ್ತಾ ಇದ್ದ, ಅವ್ರನ್ನ ಇಟ್ಕೊಂಡ್ ಆಟ ಆಡ್ತಾ ಇದ್ದ, ಮತ್ತೆ ಆ ರಕ್ಷಿತಾ ಶೆಟ್ಟಿನ ಇಟ್ಕೊಂಡ್ ಆಟ ಆಡ್ತಾ ಇದ್ದ ಅಂತ ಎಲ್ರು ಮಾತಾಡ್ತಾ ಇದ್ರಲ್ಲ. ಸೊ ಅದನ್ನ ಕೇಳಿಸ್ಕೊಳಕ್ ಆಗ್ಲಿಲ್ಲ ಅವನ ಕೈಲಿ, ಕೇಳಿಸ್ಕೊಳಕ್ ಆಗದೇನೆ ಹುಚ್ಚ ಆಗ್ಬಿಟ್ಟವನು. ಹುಚ್ಚ ಆಗ್ಬಿಟ್ಟು ಇವತ್ತು ಪರ್ಚ್ಕಂತ ಆಯ್ತು, ಅದೇನೋ ಅಂತಾರಲ್ಲ, ತನ್ನಟ್ಟಿಗೆ ತಾನೇ ಪರ್ಚ್ಕಂತವನವನು. ಯಾವ್ದ ಅಂತಾನಲ್ಲ ಗಿಲ್ಲಿ, ಆ ಗಿಲ್ಲಿ ಪಾಪ ರಕ್ಷಿತಂಗೆ ಎಂತದ್ದು ಗೊತ್ತ ಫ್ರೆಂಡ್ ಅಂತ. ನಿನ್ನ ಒಂದು ಸ್ಲ್ಯಾಂಗು, ನಿನ್ನ ಒಂದು ಮನಸ್ಥಿತಿ ನಿಂದು ಗೊತ್ತಾಯ್ತನಪ್ಪ ಧ್ರುವಂತ್. ನಿನ್ ಸೀರಿಯಲ್ ನಲ್ಲಿ ಒಂದು ಉತ್ತರ ಕರ್ನಾಟಕದ ಮಾತಾಡ್ಬೇಕಾಗುತ್ತೆ, ಏನ್ಲೇ ಅಂತ ಅಂದ್ಬಿಟ್ಟು ಮಾತಾಡ್ತೀಯ. ಒಂದ್ಸರಿ ಮಂಗ್ಳೂರ್ ಕಡೆಗೆ ಮಾತಾಡ್ಬೇಕಾಗತ್ತೆ, ಎಂತದ್ದು ಫ್ರೆಂಡ್ ಅಂತ ಮಾತಾಡ್ತೀಯ. ಇನ್ನೊಂದ್ ಕಡೆ ನಮ್ಮ ಬೆಂಗಳೂರು ಸ್ಲ್ಯಾಂಗ್ ಮಾತಾಡ್ಬೇಕಾಗತ್ತೆ. ಸೊ ಯಾವ್ಯಾವಾಗ ಯಾರ್ಯಾರು ಹೆಂಗ್ ಮಾತಾಡ್ತಾರ ಅದ್ ನೀನ್ ಯಾವನ್ ಕೇಳಕ್ಕೆ. ಅವಳಿಗೆ ಇಷ್ಟ ಬಂದಂಗ್ ಮಾಡ್ತಾ ಇದ್ದಾಳೆ ಬಿಡು, ಅವಳು ನಿಂತರ ಡಮ್ಮಿ ಆಟ ಆಡ್ತಾ ಇಲ್ಲ. ರಕ್ಷಿತಾ ಶೆಟ್ಟಿ ನಿಂತರ ಡಮ್ಮಿ ಆಟ ಎಲ್ಲ ಆಡ್ತಾ ಇಲ್ಲ. ಗಿಲ್ಲಿ ನಿಂತರ ಲೋ ಕ್ಲಾಸ್ ಆಟಗಳನ್ನೆಲ್ಲ ಆಡ್ತಾ ಇಲ್ಲ. ಅಲ್ಲ ನೀನು ಗಿಲ್ಲಿಗೆ ಬನಿಯನ್ನು ಮತ್ತೆ ಪ್ಯಾಂಟಿನ್ ಬಗ್ಗೆ ಮಾತಾಡ್ತಾನೆ, ಕೆರ್ಕೊಂತಾನೆ, ಅಲ್ಲಿ ಕೆರ್ಕಂತಾನೆ, ಇಲ್ಲಿ ಕೆರ್ಕಂತಾನೆ ಅಂತ ಅನ್ಬಿಟ್ಟು ನೀನ್ ದೊಡ್ಡ ನೀನು ಕುಬೇರನ್ ವಂಶಸ್ಥ ಇರ್ಬೇಕಪ್ಪ. ನೀನು ಕುಬೇರನ್ ವಂಶಸ್ಥ ಇರ್ಬೇಕು. ನೀನು ಆ ಕುಬೇರನ್ ವಂಶಸ್ಥ ಆಗಿರೋದಕ್ ನಿನ್ಗೆ ಉಡ್ದಾಗ್ಲಿಂದಾನೆ ನಿನ್ ನೀಟ್ನೆಸ್ ಇನ್ನೊಂದು ಮತ್ತೊಂದು ಕಳ್ಸವ್ರೆ. ನಮ್ಮಂತ ರೈತರ ಮಕ್ಳಿಗೆ ಅಲ್ಲ ಅದೆಲ್ಲ. ಕುರಿಗಳ ಬಗ್ಗೆ ಮಾತಾಡ್ತಾರೆ. ಅಲ್ಲ, 100 ಕುರಿ ಅವೆ ಅಂತಾನಲ್ರಿ ಇವನು. ನಾವು 15-20 ಕುರಿಗಳಿರಬಹುದು, 15-20 ಕುರಿಗಳು, ಜಾಸ್ತಿ ಅಲ್ಲ. ಓಕೆನಾ. ಒಬ್ಬ ಬಡ ರೈತಾಪಿ ಕುಟುಂಬ ವರ್ಗದ ಒಬ್ಬ ಬಡ ರೈತನ ಮಗ ಅಂತಂದ್ರೆ ಗಿಲ್ಲಿ, ಅಪ್ಪಟ ರೈತನ ಮಗ ಅಂದ್ರೆ ಗಿಲ್ಲಿ. ಯಾಕೆ ಅಂತಂದ್ರೆ ಬುಡುಬುಡ್ಕೆ ನನ್ ಮಕ್ಳೇ ಜಾಸ್ತಿ. ಏನಂತಾರೆ ಕೆಲವರು, ಎಲ್ರಿಗೂ ಅಲ್ಲಪ್ಪ, ಕೆಲವರು ಹಸಿರು ಶಾಲೆ ಹಾಕೊಂಡ್ ಬಂದ್ಬಿಟ್ಟು ನೀಟಾಗಿ ಬಟ್ಟೆ ಹಾಕೊಂಡಿರ್ತಾರೆ. ನಾನು ಒಬ್ಬ ರೈತ ಅಂತ ಅಂದ್ಬಿಟ್ಟು ಶೋಪ್ ಮಾಡ್ಕೊಂತಾರೆ ಕೆಲವು ಕಳ್ಳನ್ ಮಕ್ಳಿದ್ದಾರೆ, ಆಯ್ತಾ. ಅಂತ ಕಳ್ಳನ್ ಮಕ್ಳು ಲಿಸ್ಟ್ ಗಿಲ್ಲಿನ್ ಸೇರಿಸ್ಬೇಡುವ ಧ್ರುವಂತ. ಅಂತ ಕಳ್ಳನ್ ಮಗ ಅಲ್ಲ ಗಿಲ್ಲಿ. ನಿಮ್ಗೆ ತಿಕ್ಕ ಗೊತ್ತಿಲ್ಲ, ಮಕ ಗೊತ್ತಿಲ್ಲ, ಯಾವಾಗ ಹೆಂಗ್ ಮಾತಾಡ್ಬೇಕು. ನೀನ್ ಅದನ್ನೇ ನಾನು ಹೇಳಿದ್ನಲ್ಲ, ಮೆಂಟ್ಲಾಗ್ ಹೋಗ್ಬಿಟ್ಟಿದ್ಯಾ ಅನ್ನಿಸ್ತಾ ಇತ್ತು ನೀನು. ಯಾರನ್ನ ಹೆಂಗ್ ಮಾತಾಡಿಸ್ಬೇಕು, ಅವನ ವ್ಯಕ್ತಿತ್ವ ಏನು, ಇಡೀ ಕರ್ನಾಟಕದ ಜನ ನಾವ್ ಹೋಗ್ತಾ ಇದ್ದಾಗ ನಮ್ಗೇನೆ ಡರ್ರಾಗಿ ಹೋಗ್ತಿವಿ ನಾವೇನೆ. ಅಯ್ಯೋ ದೇವ್ರೆ, ಎಲ್ಲಿಂದ ಬೆಂಗಳೂರಿನಲ್ಲಿ ನೀನ್ ಯಾವ್ದೇ ಏರಿಯಾಗ ಹೋಗು, ಗಿಲ್ಲಿ ಅನ್ನೋ ಒಬ್ಬನ ವಿಷಯ ಬಿಟ್ಟು, ರಕ್ಷಿತಾ ಅನ್ನೋ ಒಬ್ಳು ವಿಷಯ ಬಿಟ್ಟು ಬೇರೆ ಮಾತೆ ಬರಲ್ಲ. ನೀವೆಲ್ಲ ಇದ್ದು ಸತ್ತಂಗಾಗಿ ಹೋಗ್ಬಿಟ್ಟಿದೀರ. ಆ ಸತ್ತಂಗಾಗಿದ್ದೀರಿ. ನೆನ್ನೆ ಸುದೀಪ್ ಅಣ್ಣ ನೆನ್ನೆ ಮೊನ್ನೆ ಹಾಕೊಂಡ್ ಹೊರಿಯಾಗಿ ಕೊಟ್ರು ನೋಡ್ರಿ. ಹಂಗ್ ಕೊಟ್ಟಿರೋದಕ್ ತಡ್ಕೊಳಕ್ ಆಗದೆ ಇವ್ನು ಬಂದ್ಬಿಟ್ಟು ಅಲ್ಲಾಡೋದಕ್ ಹೋಗ್ತಾವನೆ ನೋಡಿ. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇವನ್ ಗಿಲ್ಲಿ ಮತ್ತೆ ರಕ್ಷಿತನ ವಿಚಾರದಲ್ಲಿ ತಲೆ ತೂರಿಸ್ಕೊಂಡು ಬಂದ್ ಮಾತಾಡಿರೋದಕ್ಕೆ ಇವ್ನು ಇವತ್ತಿಲ್ಲಿ ನಾವು ಕೂತ್ಕೊಂಡ್ ಮಾತಾಡ್ತಾ ಇವ್ನು ಯಾವ ದೊಣ್ಣೆ ನಾಯಕನು ಅಲ್ಲ. ಇವ್ನು ಅಲ್ಲಿ ಇರೋದೇ ವೇಸ್ಟ್. ಇವರನೇ ಹೋಗ್ಬೇಕಾಯ್ತು ಪಾಪ. ಇವ್ರು ಚಂದ್ರಪ್ರಭಾ ಇವ್ರಿಗೆ ಬುದ್ಧಿ ಇಲ್ದೇನೆ ಬಂದವ್ರೆ ಹೊರಗಡೆಗೆ, ಗೊತ್ತಾಯ್ತಾ. ಈ ವಾರನೇ ಊಗತಾಚಿ ಕಟ್ಟಿರೋರು ಅವನ್ನ ಧ್ರುವಂತನ. ಎಸ್ ನೋಡಿ, ಇವನು ಆಕ್ಚುಲಿ ಗಿಲ್ಲಿಯ ಕಾವ್ಯ ಅಂತ ಯಾವಾಗ ಪದ ಉಚ್ಚಾರಣೆ ಮಾಡಿದ್ನೋ ಅವತ್ತೇ ಕಾವ್ಯ ಹಾಕೊಂಡಿತ್ತು ಇವನ್ಗೆ ರುಬ್ಬಿದ್ಲು. ವಾರ್ನು ಮಾಡಿದ್ಲು, ಅದೇ ಸಾಕು ಅವನ್ಗೆ. ಆದ್ರೆ ಇವತ್ತು ಮತ್ತೆ ದನಿಯನ್ನ ಮಾಡ್ತಾನೆ. ಏನೋ ಆಕ್ಚುಲಿ
ರಾಶಿಕಾ ಮತ್ತೆ ಸೂರಜ್ ಅವರ ಮ್ಯಾಟ್ರನ್ನ ಅಲ್ಲಿ ಮತ್ತೆ ಇದು ಇದ್ ಮಾಡ್ತಾರೆ, ಪ್ರಸ್ತಾಪ ಮಾಡ್ತಾರೆ. ಅವ್ರ ಬಗ್ಗೆ ಏನೇನೋ ಮಾತಾಡ್ತಾನಂತೆ ಅವ್ನು, ಕೆಟ್ಟದಾಗ ಇವನ್ ಆಟನೇ ಆಡಕ್ ಬರ್ತಾ ಇಲ್ವಲ್ರಿ, ಇವ್ರ ಬಗ್ಗೆ ಅಳ್ಳಾಡಿಸ್ಕೊಂಡ್ ಕುಡಿಯಕ್ ಹೋಗ್ತಾವ್ ಇವನು. ಇವನ್ ಬಗ್ಗೆ ಇವ್ನು ಮಾತಾಡ್ಬೇಕಲ್ವೇನ್ರಿ, ಇವನ್ ಬಗ್ಗೆ ಇವ್ನ್ ಏನೈತೆ ಅದನ್ನ ನೋಡ್ಕೋಬೇಕಲ್ವೇನ್ರಿ ಇವನು. ಅರ್ಥ ಆಗ್ತಾ ಐತಿಯಾ ನಿಮ್ಗೆ? ಈಗ ನಾವ್ ಮಾತಾಡ್ತಾ ಇದೀವಿ ಅಂತಂದ್ರೆ ಇವ್ನ್ ಮಾಡ್ತಾ ಇರೋಕ್ ಅಲ್ಲಿ ನೋಡಪ್ಪ ಟಾಸ್ಕ್ ಕೊಟ್ಟಿದ್ರು, ಬದ್ನೇಕಾಯಿ ಇನ್ನೊಂದ್ ಕೊಟ್ಟವ್ರು ಮತ್ತೊಂದ್ ಕೊಟ್ಟವ್ರು. ಆದ್ರೆ ನಮ್ ಜನಗಳು 12 ವರ್ಷದಿಂದ, ಈಗ ನಾವಾದ್ರೂ ಕೂಡ 12 ವರ್ಷದಿಂದ ಬಿಗ್ ಬಾಸ್ ನ ಚಾಚು ತಪ್ಪದೆ ನೋಡ್ತಾ ಇದ್ದೇವೆ, ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಸೊ ನಮ್ಮಂತವ್ರಿಗೆ ನೀನ್ ಅಸಹ್ಯನೇ ಅನ್ನಿಸ್ತಾ ಇರೋದು. ನೀನ್ ಅಲ್ಲಿ ಟಾಸ್ಕ್ ಕೊಟ್ಟಿದಾರೋ ಇನ್ನೊಂದ್ ಕೊಟ್ಟಿದಾರೋ ಮತ್ತೊಂದ್ ಕೊಟ್ಟಿದಾರೋ, ನಿನ್ಗ ಆ ತರ ಕೆಪಾಸಿಟಿ ಇದ್ರೆ ನೀನ್ ಕಾಮಿಡಿ ಮಾಡಿ ತೋರ್ಸು, ಅಥವಾ ನಿನ್ನ ಆಟ ನೀನ್ ತೋರ್ಸು ಫಸ್ಟ್. ಬರೀ ಇಷ್ಟ ದಿನ ಮಲ್ಲಮ್ಮನ್ ನೋಡ್ದ, ಮಲ್ಲಮ್ಮನ್ ಜೊತೆಗೆ ಮಲ್ಲಮ್ಮ 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 ಅಂದ್ಕೊಂಡು ಪಾಪ ಆ ಹುಡುಗಿ ರಕ್ಷಿತಾ ಶೆಟ್ಟಿನ ತಂಗಿ ತಂಗಿ ಅಂದ್ಕೊಂಡೋದ. ತಂಗಿ ಅಂದ್ಕೊಂಡು ಇವತ್ ತಂಗಿಗೆನೆ ಮಾನ ಮರ್ಯಾದೆ ಇಲ್ದಂಗ್ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅಲ್ಲ ಇವನು ತಂಗಿ ಮಾನ ಮರ್ಯಾದಿನ ಹಾಳು ಮಾಡ್ತಾ ಇವನು ಯಾರ್ಯಾರ ಜೊತೆ ಹೋದ್ನೋ ಅವ್ರೆಲ್ರು ಹೊರಗಡೆ ಕಳ್ಸ್ಬಿಟ್ಟ. ಮಲ್ಲಮ್ಮನ ಹೊರಗಡೆ ಕಳಿಸ್ತಾ, ಫಸ್ಟ್ ಮಂಜು ಭಾಷಣಿ ಅವರು ಸೇರ್ಕೊಂಡಿದ್ದ, ಆಕೆನ ಹೊರಗಡೆ ಕಳಿಸ್ತಾ. ಇವನ್ ಯಾರ ಸಂಗಡ ಹೋಯ್ತಾನ ಪಾಪ ಅವರೆಲ್ಲ ಹೋಗ್ತಾ ಇರ್ತಾರೆ, ಅವರೆಲ್ಲ ಹೋಗ್ತಾ ಇದಾರೆ. ಗಿಲ್ಲಿ ಮತ್ತೆ ರಕ್ಷಿತನ ವಿಚಾರದಲ್ಲಿ ಹಂಗಿಲ್ಲ ನೋಡಿ. ಇವತ್ತು ಹೋಗಿ ಅವ್ರನ್ನ ಕಳಿಸ್ತಾನೆ ಅನ್ನೋದೆಲ್ಲ ನಿಮ್ಮ ಭ್ರಮೆ. ಅದು ಗಿಲ್ಲಿ ಮತ್ತೆ ರಕ್ಷಿತಾ ವಿಚಾರಕ್ಕೆ ಬಂದ್ಬಿಟ್ರೆ ನಮ್ ಕರ್ನಾಟಕದಲ್ಲಿ ಅವ್ರಿಗೆ ಕೊಡ್ತಾ ಇರೋ ಬೆಲೆನೇ ಬೇರೆ, ಅವ್ರು ಆಡ್ತಾ ಇರೋ ರೀತಿ ರಿವಾಜ್ಗಳೇ ಬೇರೆ. ನೋಡಿ, ಕರ್ನಾಟಕದ ಮನಸ್ಸಿನ ಮನಗಳ ಹೃದಯಗಳನ್ನ ಗೆದ್ದಿರ್ತಕ್ಕಂತ ಸಾಮ್ರಾಟ್ಗಳವ್ರು. ನೋಡಿ ಇವನು ಇವತ್ತು ಇನ್ನೊಂದು ಪಾಯಿಂಟ್ ಔಟ್ ಮಾಡ್ತಾನೆ, ಏನು ಅಂತಂದ್ರೆ ರಾಶಿಕಾಗೆ ನಾನು ಹೆಣ್ಣು ಮಕ್ಕಳ ವಿಚಾರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ನನ್ಗೆ ಮಾತಾಡಕ್ ಇಷ್ಟ ಇಲ್ಲ. ಮತ್ತೆ ಯಾಕೆ ಇದಕ್ ಮಾತಾಡದ್ನೇನ್ರಿ ಇವನು ರಕ್ಷಿತನ ಬಗ್ಗೆ? ಕರೆಕ್ಟ್ ಹೇಳಿದ. ಅದಕ್ಕೆ ಆಕ್ಚುಲಿ ಅಲ್ಲೇ ಕಾವ್ಯ ಇರ್ತಾಳೆ, ಕಾವ್ಯ ಸರಿಯಾಗಿ ಹೇಳ್ತಾಳೆ, ನಿನ್ನ ಬಗ್ಗೆ ಹೆಣ್ಮಕ್ಳು ಮಾತಾಡಕ್ ಇಷ್ಟ ಇಲ್ಲ, ಹೋಗು ಅಂತ. ಹೌದು ಅಂದ್ಬಿಟ್ಲು, ಅಷ್ಟ ಮುಗಿದೋಯ್ತು ಅವನಿಗೆ. ಹೌದು, ತಿರ್ಗಿ ಎಕ್ಸ್ಟ್ರಾ ಮಾತಾಡ್ತಾನೆ ಅಂದ್ರೆ ಅವ್ನು ವೇಸ್ಟ್. ನಮ್ಗೆ ಇವ್ನು ಹಂಗಂತ ಅನ್ನಲ್ವಾ, ನನ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ಅನ್ನಲ್ಲ. ನಮ್ಗೆ ಯಾವ ರೀತಿ ಫೀಲ್ ಆಗ್ಬಿಡ್ತು ಅಂದ್ರೆ, ಇವ್ನು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಏನು ಹೆಣ್ಮಕ್ಳ ವಿಚಾರಕ್ಕೆ ಹೋಗಲ್ಲ ಇವನು, ಲವ್ ಗಿವು ಅಥವಾ ಮದ್ವೆ ಗಿದ್ವೆ ಆಗೋದೇ ಇಲ್ವಾ, ಆ ರೀತಿ ಫೀಲ್ ಆಗ್ತಾ ಇತ್ತು. ಇವತ್ತು ಆ ಮಾತಾಡ್ದಾಗ ನಮ್ಗೆ ಹಂಗ ಅನಿಸ್ಬಿಡ್ತು. ಆದ್ರೆ ನೀವ್ ಹೇಳಿದ್ರಲ್ಲ ಇವಾಗ, ರಕ್ಷಿತಾ ಬಗ್ಗೆ ಯಾಕೆ ಮಾತಾಡ್ದ, ಕಾವ್ಯ ಬಗ್ಗೆ ಯಾಕೆ ಮಾತಾಡ್ದ ಇವನು? ಅವ್ರ್ಯಾರು ಹೆಣ್ಮಕ್ಳಲ್ವಾ? ಅವರೆಲ್ಲ ಹೆಣ್ಮಕ್ಳು ಬಿಡ್ದಲ್ಲ. ಮಾತಾಡ್ತಾ ಹೋದ್ರಿ ಇವ್ನ ಬಗ್ಗೆ 1000 ಬರ್ತಾವ್ರಿ. ಅಲ್ಲ ಇಲ್ ಕರ್ಕಂತ ನಿಂತ ತೋರಿಸ್ತಾನಲ್ರಿ ಇವನು. ಒಬ್ಬ ರೈತನ ಮಗನಿಗೆ ಅವಮಾನ ಮಾಡ್ತಾ ಇದನಲ್ರಿ ಇವನು. ಒಬ್ಬ ರೈತನಿಗೇನೆ, ಆ ರೈತ ಕಷ್ಟ ಪಡ್ತಾ ಇರ್ತಾನ ಸ್ವಾಮಿ, ಅವನಿಗೆ ತಿಕ್ಕನು ಕಡಿತದೆ, ಮಕನು ಕಡಿತದೆ, ಕೆರ್ಕೋಬೇಕಾದಂತ ಅನಿವಾರ್ಯತೆ ಇರುತ್ತ ಅವನಿಗೆ. ಗೊತ್ತಾಯ್ತಾ? ನಿನ್ನಂಗೆ ಕುಬೇರನ್ ವಂಶಸ್ಥಾನೋ ಅಥವಾ ನಿನ್ನಂಗೆ 8-10 ಸೀರಿಯಲ್ ಮಾಡ್ಕೊಂಡ್ ಬಂದಿಲ್ಲ ಅವನು. ಅವ್ನ್ ಬಂದಿರೋದು ಮೊಬೈಲ್ ಇಟ್ಕೊಂಡ್ ಬಂದಿರೋದು, ಅವನ ಓನ್ ಟ್ಯಾಲೆಂಟ್ ಮೇಲೆ. ಆಮೇಲೆ ಇನ್ನೊಂದು ನೋಡಿ, ಒಂದು ಪ್ರಾಂತ್ಯದ ಭಾಷೆಗೂ ಕೂಡ ಈತ ಒಂದು ಅವಮಾನ ಮಾಡುವಂತ ಕೆಲಸವನ್ನ ಮಾಡ್ದ. ಹೆಂಗೆ ಅಂತ ಹೇಳ್ಬಿಡ್ತೀನಿ ಕೇಳಿ. ನೆನ್ನೆ ಹೇಳ್ತಾನೆ ಇವನ್ಗೆ, ಗಿಲ್ಲಿಗೆ, ನೀನು ಲೋ ಅಂತ ನನ್ನ ಕರಿಬೇಡ ಕಣೋ, ಲೋ ಅನ್ನೋದನ್ನ ನಾನು ಉಪಯೋಗಿಸ್ಬೇಡ ಕಣೋ ಅಂತಾನೆ. ಅವ್ನು ಮಳವಳಿಗೆ ಬಂದ್ಬಿಡ್ಲಿ, ಅವ್ನು ಕರಿಯೋದ್ ಹೆಂಗೆ ಜನ, ಲೋ ಬಲ ಕುತ್ಕಲ, ಬಲ ಕುತ್ಕಲ, ಲೇ ಮುಂಡದೆ ಹೋಗ್ಲಾ, ಇದೇ ರೀತಿ ಜನ. ಅದು ಒಂದು ಪ್ರಾಂತ್ಯದ ಸೊಗಡಿನ ಭಾಷೆ, ಆ ಭಾಷೆನ ಉಪಯೋಗಿಸ್ಬೇಡ ಅಂತ ಹೇಳೋಕೆ ಯಾವ ಅಧಿಕಾರನೂ ಇಲ್ಲ ಇವನಿಗೆ. ಪ್ರತಿ 25 ಕಿಲೋಮೀಟರ್ ಒಂದೊಂದು ಭಾಷೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಸ್ಲ್ಯಾಂಗ್, ಭಾಷೆಗಳಲ್ಲ ಸ್ಲ್ಯಾಂಗ್, ಆ ಮಾತಾಡ್ತಕ್ಕಂತ ರೀತಿ ರಿವಾಜ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಪ್ರತಿ 25 ಕಿಲೋಮೀಟರ್ಗೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಮತ್ತೆ ಕೆಲವು ಲಫಾಂಗಗಳು ಹೇಳ್ತಾರೆ, ನೀವ್ ಕುತ್ಕೊಂಡ್ ಮಾತಾಡ್ತಾ ಇರೋದು ವೇಸ್ಟ್, ಅವ್ರಿಗೆ ಗೊತ್ತಾಗಲ್ಲ. ಎಲ್ರಿಗೂ ಗೊತ್ತಾಗ್ತದೆ ಕಣ್ರಯ್ಯ, ಗೊತ್ತಾಗತ್ತೆ, ಎಲ್ಲವನ್ಗೂ ಗೊತ್ತಾಗ್ತದೆ, ಎಲ್ಲಾ ವಿಚಾರಗಳು ಗೊತ್ತಾಗ್ತದೆ. ಗೊತ್ತಾಯ್ತಾ? ಸುಮ್ನೆ ಯಾವನು ಕುತ್ಕೊಂಡಿಲ್ಲ ಇಲ್ಲಿ. ಒಳಗಡೆಗಿದ್ದವ್ರು ಬಹಳ ಟ್ಯಾಲೆಂಟೆಡ್ಸ್ ಗಳೇನೆ ಎಲ್ರುನು. ಅವ್ರು ಅಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಒಳ್ಳೆ ಕೆಲ್ಸಗಳನ್ನೂ ಮಾಡಿರ್ತಾರೆ, ಕೆಟ್ಟ ಕೆಲ್ಸನೂ ಮಾಡಿನೇ ಹೋಗಿರ್ತಾರೆ. ಗೊತ್ತಾಯ್ತಾ? ಯಾರು ಸುಮ್ನೆ ಹೋಗಕ್ ಆಗಲ್ಲ. ಅಲ್ಲಿಗೆ ಹೋಗಿರ್ತಾರೆ ಅಂತಂದ್ರೆ ಅವ್ರಿಗೆ ವಿಚಾರಧಾರಣೆಗಳು ತಿಳ್ಕೊಳ್ಳೋದ್ ಕಷ್ಟನೇನ್ರಯ್ಯ. ಈಗ ನೋಡಿ, ಯಾವ್ದೋ ಒಂದು ವಿಡಿಯೋ ಬೇರೆ ಹರಿದಾಡ್ತಾ ಐತೆ, ಯಾರು ಅಶ್ವಿನಿ ಗೌಡ ಮತ್ತೆ ಕಾವ್ಯ ಮತ್ತೆ ರಾಶಿಕಾ ಮತ್ತೆ ಇವಳು ಜಾನ್ವಿ, 4 ಜನನು ಯಾವ್ದೋ ಬ್ಯೂಟಿ ಪಾರ್ಲರ್ ಒಂದೇ ಸರಿಗೆ ಹೋಗ್ತಾ ಇರೋದು. ಅದು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೋಗಿರೋದ ಅಥವಾ ಹೊರಗಡೆ ಇದ್ದಾಗ ಹೋಗಿರೋದ, ಅಥವಾ ಬಿಗ್ ಬಾಸ್ ಸೆಲೆಕ್ಟ್ ಆಗಿದೀವಿ ಅಂತ ಅನ್ಬಿಟ್ಟು ಶೋ ಅಪ್ ಮಾಡ್ಕೊಳ್ಳೋದಕ್ ಹೋಗಿದ್ರ ಏನು ಅನ್ನೋದು ಅದು ಇನ್ನೂ ಗೊತ್ತಿಲ್ಲ. ಅದನ್ನ ವಿಶ್ಲೇಷಕರು ಯಾರಾದ್ರೂ ತಿಳಿದಂತವ್ರು, ಬುದ್ಧಿಜೀವಿಗಳು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದು ಇವಾಗ ನೋಡಿ, ಗೊತ್ತಾಯ್ತಾ? ಇವನು ಗಿಲ್ಲಿಯನ್ನ ಮತ್ತೆ ರಕ್ಷಿತಾನ ಟಾರ್ಗೆಟ್ ಮಾಡಿರೋದು ಯಾಕೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ? ಅಲ್ಲ, ನಾನು ಹೇಳಿದ್ನಲ್ರಿ, ಈಗ ಅವನು ಗಿಲ್ಲಿ ಮತ್ತೆ ರಕ್ಷಿತನ್ ಟಾರ್ಗೆಟ್ ಮಾಡ್ಲಿಲ್ಲ ಅಂತ ಅಂದ್ರೆ, ಇಲ್ಲ ಅಶ್ವಿನಿನ್ ಮಾಡ್ಬೇಕು ಅಷ್ಟೇ. ಅಶ್ವಿನಿನ್ ಟಾರ್ಗೆಟ್ ಮಾಡ್ಬೇಕು, ಇಲ್ಲ ಇವ್ರಿಬ್ರು ಟಾರ್ಗೆಟ್ ಮಾಡ್ಬೇಕು. ಇನ್ ಯಾರನ್ನೇ ಟಾರ್ಗೆಟ್ ಮಾಡಿದ್ರು ಅವ್ನ್ ಕಾಣಿಸಲ್ಲ. ಇದನ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಇನ್ ಯಾರನ್ನೇ ಟಾರ್ಗೆಟ್ ಮಾಡಿದ್ರು ಅವನು ನೋಡೋದೇ ಇಲ್ಲ, ದಿಕ್ಕೇ ಇಲ್ಲ. ಯೋಗ್ಯತೆಗೆ ಬೆಂಕಿ ಹಾಕ
ಇವನ್ಗೆ ಅಶ್ವಿನಿನ ಟಾರ್ಗೆಟ್ ಮಾಡೋ ದಮ್ ಇಲ್ಲ. ಅದನ್ನೇ ಕಣ್ರಿ ರಿಷಾ ಜೊತೆ ಮಾತಾಡೋ ಯೋಗ್ಯತೆ ಮುಖ ಇವನ್ಗೆ ಇಲ್ಲ. ಅಲ್ಲ ರಿಷಾ ಏನಿಲ್ಲ ಬುಡದಾಕ್ ಬಿಡ್ತಾಳ ಅಲ್ವಾ. ರಾಶಿಕಾಗೆ ಹೋಗ್ಬಿಟ್ಟು ಇವತ್ತು ರಾಶಿಕಾ ಹತ್ರ ಉಗಿಸ್ಕ ಬಂದಿದ್ದಾನೆ ಆಯ್ತಾ. ಇವನ್ಗೆ ಇರ್ತಕ್ಕಂಥದ್ದು ಯಾರು ಸಾದಾ ಸೀದಾ ಸರಳತೆಯಿಂದ ಇರ್ತಾರೋ ಅಮಾಯಕರು. ಈಗ ಗಿಲ್ಲಿಗ್ ಪಾಪ ಯಾರಿದ್ದಾರೆ, ನಮ್ಮ ಕರ್ನಾಟಕದ ಜನತೆ ನಿಂತೈತೆ, ಅವನಿಗೆ ಗೊತ್ತಾಗ್ತಾ ಇಲ್ಲ ಅದು ಬಡವ್ರ ಮಗ ಅಂದ್ಕೊಂಡ್ ಗಿಲ್ಲಿ ಮೇಲೆ ಅಳ್ಳಾಡೋದಕ್ ಹೋಗ್ತಾವನೆ. ಇನ್ನ ರಕ್ಷಿತಾ ಶೆಟ್ಟಿ ಪಾಪ ಆ ಹುಡುಗಿ ಮುಂಬೈದು ಮುಂಬೈಯಿಂದ ಬಂದ್ ಕನ್ನಡ ಏನೋ ಮಾತಾಡ್ಕೊಂಡ್ ಮಂಗಳೂರು ಮುಂಬೈ ಅಂದ್ಕೊಂಡ್ ಐತೆ. ಆ ಹುಡುಗಿಗಿನ್ ಯಾರು ಬರ್ಬಹುದು ಅನ್ನೋ ತಾಟ ಇದೆ ಅವನ್ಗೆ. ಆದ್ರೆ ಇಡೀ ಕರ್ನಾಟಕದ ಪ್ರತಿಯೊಂದು ಮನೇಲಿ 2-3 ಜನಗಳು ಗಿಲ್ಲಿ ರಕ್ಷಿತನ್ ಪರವಾಗಿದ್ದಾರೆ ಅನ್ನೋದು ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಸ್ಟೂಪಿಡ್ ಫೆಲೋ ಗೊತ್ತಾಗ್ತಾ ಇಲ್ಲ ಅವ್ನು. ಸೊ ಮುಂದಿನ ದಿನಗಳಲ್ಲಿ ಅದು ಖಂಡಿತವಾಗಿ ಉತ್ತರ ಸಿಗುತ್ತೆ ಧ್ರುವಂತ. ನಿನ್ಗೆ ಇವಾಗ ಈ ರೀತಿ ಇವ್ರನ್ನ ಹಿಡ್ಕೊಬಿಟ್ರೆ, ಇವ್ರನ್ನ ಕುಗ್ಗಿಸುವಂತ ಕೆಲಸವನ್ನ ಮಾಡ್ಬಿಟ್ರೆ ನಾನು ಬೆಳಕಿಗೆ ಬಂದ್ಬಿಡ್ತೀನಿ. ಯಾಕೆಂದ್ರೆ ಈ ವಾರ ಬಿಗ್ ಬಾಸ್ ಮನೇಲಿ ಆತನ ಎಲ್ರು ಕೂಡ ತರಾಟೆಗೆ ತಗೊಂಡ್ಕೊಂಡ್ರು. ಅಲ್ಲ ಒಂದ್ ನಿಮಿಷ ಅನ್ನೋ ಮನಸ್ಥಿತಿ ಇಲ್ಲ ಅವನಿಗೆ. ನಿಮ್ಗೆ ಇದನ್ನ ಹೇಳ್ತೀನಿ ಕೇಳಿ, ಕುಗ್ಸೋದಕ್ ಸಾಧ್ಯನೂ ಇಲ್ಲ. ಯಾಕೆಂದ್ರೆ ಅಲ್ಲಿರೋ ಏನೋ ಡಮ್ಮಿ ಪೀಸ್ಗಳಲ್ಲ ಇವನ್ ತರನ, ಗೊತ್ತಾಯ್ತಾ. ಕುಗ್ಸೋದಕ್ಕೆಲ್ಲ ಸಾಧ್ಯ ಇಲ್ಲ. ಇವರ ವಿಚಾರವಾಗಿ ಅದನ್ನೇ ನಾನು ಅವಾಗ್ಲೇ ಅದನ್ನೇ ಹೇಳಕ್ ಬರ್ತಾ ಇದ್ದೆ. ನೀವು ಟಕ್ ಅಂತ ಹೇಳಿದ್ರಿ, ಅಶ್ವಿನಿ ಗೌಡಗೆ ಅಪೋಸ್ ಆಗಿ ನಿಂತ್ಕೊಂಡು ಮಾತಾಡೋದಕ್ಕೆ ಗಟ್ಸ್ ಬೇಕಲ್ಲ. ಇಲ್ಲ ಅದು ಗಿಲ್ಲಿ ಹಂಗೆ ಗಟ್ಸ್ ಇಲ್ಲ ಇವನ್ಗೆ. ಸೊ ಆ ಗಟ್ಸ್ ಇಲ್ದೆ ಇರೋದ್ರಿಂದನ ಇನ್ನು ರಘು ವಿಚಾರಕ್ಕೆ ಅಂತ ಹೋಗ್ಬಿಟ್ರೆ ಎತ್ತಿ ಬಂಡೆ ಕ್ಷಣದಂಗ್ ಕ್ಷಣದ ಬಿಡ್ತಾರೆ ಹಾಕೊಂಡು. ಮ್ಯೂಂಟೆಂಟ್ ರಘು ಅವರು ಬಂಡೆ ಕ್ಷಣದಂಗ್ ಕ್ಷಣದ ಬಿಡ್ತಾರೆ. ಸೊ ಮ್ಯೂಂಟೆಂಟ್ ರಘು ಅವ್ರ ವಿಚಾರಕ್ಕೂ ಹಾಕಾಗಲ್ಲ. ಇನ್ನ ಧನುಷು ಅಭಿ ವಿಚಾರಕ್ಕೆ ಅಂತ ಬಂದಾಗ ಅವ್ರಿಬ್ರು ಸೇರ್ಕೊಂಡು ಏನೋ ಒಂದು ಆಗ್ಬೋದು ಬಿಡಿ. ಆದ್ರೆ ಈಗ ರೂಲ್ಸ್ ಆಗೈತೆ. ಯಾರನ್ನ ರಿಷಾನ ಯಾರದು ಜೈಲಿಗೆ ರಿಷಾ ಗೌಡ ಸುದೀಪ್ ಅವರು ಅವಳು ಅದೇ ಜೈಲಿಗೆ ಹಾಕದ್ರಲ್ಲ. ಈಗ ಹಂಗಾಗಿ ಅದು ಒಂದ್ ಸ್ಟ್ರಿಕ್ಟ್ ಆರ್ಡರ್ ಆಗೈತಿ, ಯಾರು ಹೊಡಿಯಂಗಿಲ್ಲ ಅಂತಾನ. ಸೊ ಹೊಡಿಯಂಗಿಲ್ಲ ಬಡಿಯಂಗಿಲ್ಲ ಅನ್ನೋದು ಅವನಿಗೊಂದು ಕನ್ಫರ್ಮ್. ಇನ್ನು ಗಿಲ್ಲಿ ವಿಚಾರಕ್ಕೆ ರಕ್ಷಿತನ್ ವಿಚಾರಕ್ಕೆ ಹೋದ್ರೆ ಯಾರು ಬರಲ್ಲ ಅನ್ನೋದು ಕನ್ಫರ್ಮ್. ಯಾಕೆ ಬರಲ್ಲ? ಚಂದ್ರಪ್ರಭಾ ಇದ್ದ, ಅಂದ್ರೆ ಅವರ ಪರವಾಗಿದ್ದವನು. ಚಂದ್ರಪ್ರಭಾ ಹೋದ. ಇನ್ನು ಮ್ಯೂಂಟೆಂಟ್ ರಘು ಅವ್ರು ಇದಾರೆ, ಮತ್ತೆ ಅಭಿ ಇದಾನೆ, ಧನುಷ್ ಇದಾರೆ. ಸೊ ಇವ್ರು ಸ್ಪಂದನ ಇದಾರೆ, ಇವರೆಲ್ಲ ಇದಾರೆ. ಸ್ಪಂದನ ಇವರೆಲ್ಲ ಇದ್ರು ಕೂಡ ಅವರು ಅವಶ್ಯಕತೆ ಇಲ್ದೇ ಇರೋ ವಿಚಾರಗಳಿಗೆ ಜಾಸ್ತಿ ತಲೆ ತೂಗಲ್ಲ, ಆಯ್ತಾ. ಹಂಗಾಗಿ ಅವರು ಬರಲ್ಲ. ಇನ್ ಇವ್ರ ಪರವಾಗಿ ಯಾರು ಮಾತಾಡ್ತಾರೆ, ಮಾತಾಡ್ಬಿಡೋಣ ಅನ್ನೋ ಒಂದು ದಿಮಾಕಲ್ಲಿ ಮಾತಾಡ್ತಾವ. ಏನ್ ಗೊತ್ತಾ, ಈ ರೀತಿ ಮಾಡ್ಬಿಟ್ರೆ ಆಕ್ಚುಲಿ ಈ ವಾರ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಡೀ ಮನೆಯವರೇ ಈತನನ್ನ ಪ್ರತಿ ಸಾರಿ ಈ ಸಾರಿ ಮನೆಯಿಂದ ಹೊರಗಡೆ ಯಾರು ಹೋಗ್ತಾರೆ ಅಂದ್ರೆ ಕಿಚ್ಚ ಸುದೀಪ್ ಅವರು ಧ್ರುವಂತ್ ಪ್ರತಿಯೊಬ್ರು ಧ್ರುವಂತ್ ಅಂತ ಒಳಗಡೆ ಅಂತ ರೀತಿ ಗೊತ್ತಾಗ್ಬಿಡ್ತು. ಓಹೋ ನನ್ನ ಆಟ ಹೊರಗಡೆಯವ್ರು ಗೊತ್ತಾಗಿದೆ, ಒಳಗಡೆಯವ್ರು ಗೊತ್ತಾಗಿದೆ, ನಾನು ಹೋಗೋದ್ ಪಕ್ಕ. ಇವಾಗ ನಾನು ರೊಚ್ಚಿಗೆ ಗೆದ್ದಿಲ್ಲ ಅಂತ ಅಂದ್ರೆ ಮುಂದಿನ ವಾರ ತಲಿಲ್ದೆ ರೊಚ್ಚಿಗೆ ಎದ್ದಾಳ್ತಾ ಇದ್ದಾನಲ್ಲ ಅನ್ನೋದು ಬೇಜಾರು. ಸುಮ್ನೆ ಜನಗಳಿಗೆ ನೋಡಿ ರೊಚ್ಚಿಗೆ ಎದ್ದಾಳ್ತೀಯಾ, ಎದ್ದಾಳಪ್ಪ ನೀನು, ಅರ್ಥ ಆಯ್ತಾ. ರೊಚ್ಚಿಗೆ ಎದ್ದಾಳವ್ರನ್ನ ಯಾರು ಬೇಡ ಅನ್ನಲ್ಲ. ಬಿಗ್ ಬಾಸ್ ನಲ್ಲಿ ಅಂತ ಸನ್ನಿವೇಶಗಳು ಸಾವಿರಾರು ಬರುತ್ತೆ. ಬಂದಾಗ ರೊಚ್ಚಿಗೆ ಎದ್ದಾಳುವಂತ ಸಿಚುವೇಶನ್ ಅಲ್ಲಿ ಎದ್ದಳ್ಳೇಬೇಕಾಗತ್ತೆ, ಆಯ್ತಾ. ನಮ್ಮಂತವ್ರಿಗೆ ಸಿಕ್ಕರು ನಾವ್ ಇನ್ನೂ ರೊಚ್ಚಿಗೆ ಎದ್ದಾಳ್ತೀವಿ ಬಿಡಿ, ಅದ್ ಬೇರೆ ಪ್ರಶ್ನೆ. ಆದ್ರೆ ಧ್ರುವಂತ್ಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗದೆ ಮಾತಾಡ್ತಾವ ಅವ್ನು, ಅರ್ಥ ಆಯ್ತಾ. ಅವ್ರಿಗೆ ಈಗ ರೊಚ್ಚಿಗೆದ್ದಾಳ್ಬೇಕು ಅಂದ್ರೆ ಏನಾದ್ರು ಒಂದ್ ಕಾರಣ ಕೊಡ್ಬೇಕು. ಅದಕ್ಕೆ ಅವ್ನ್ ಕೊಡ್ತಾ ಇರೋ ಕಾರಣ ರಕ್ಷಿತಾ ಶೆಟ್ಟಿ ಎಂತದ್ದು ಗೊತ್ತಾ ಫ್ರೆಂಡ್ಸ್ ಅಂತ ಮಾತಾಡ್ತಾಳಂತೆ, ಅದನ್ ಕಾರಣ ಕೊಡ್ತಾವನು ಅವ್ನು, ಅರ್ಥ ಆಯ್ತಾ. ಕನ್ನಡ ಬರುತ್ತೆ ಆದ್ರೂ ಡೌ ಮಾಡ್ತಾವಳೆ ಅಂತ. ಕನ್ನಡ ಗೊತ್ತಿರೋ ಮುಂಡೆವೇನೆ ಕರೆಕ್ಟ್ ಆಗಿ ಕನ್ನಡ ಮಾತಾಡ್ದೇನೆ ಅಪಪ್ರಚಾರ ಅಪಭ್ರಂಶವಾಗಿ ಮಾತಾಡ್ತಾ ಇದಾರೆ. ಕನ್ನಡದ ಅರಿವೇ ಎಲ್ಲ ಕನ್ನಡದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳೆದಿರೋವೇ ಕೆಲವೆಲ್ಲನ ಇಂಗ್ಲಿಷ್ ಗುಡ್ದವಾಗ ಮಾತಾಡ್ತಾವ ಕೆಲವೆಲ್ಲನ. ಅಂತದ್ ಪಾಪ ಹುಡುಗಿ ಬಂದು ಎಲ್ಲಿಂದನೋ ಬಂದವಳು ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ಇವನ್ ಅದಕ್ಕೆ ನಮ್ಮ ಮಂಗಳೂರು ಸ್ಲ್ಯಾಂಗೇ ಅಲ್ವಂತದ್ದು. ನೀನು ಹುಟ್ಟಿದ್ ಒಂದೇ ಕಡೆಗೆ ಬೆಳೆದಿದ್ ಒಂದೇ ಕಡೆಗೆ ಇರೋದು ಬೆಂಗಳೂರಿಗೆ ಬಂದಿದ್ಯಾ ಅಷ್ಟೇ, ನಿನ್ಗೆ ಎರಡೇ. ಆದ್ರೆ ಅವಳಿಗೆ ಹಂಗಲ್ವಲ್ಲ, ಮುಂಬೈನಲ್ಲಿ ಇದ್ದವಳು ಹಿಂದಿ ಮಾತಾಡ್ತಾ ಇದ್ದವಳು, ಅಲ್ಲಿಂದ ಡೈರೆಕ್ಟ್ ಆಗಿ ಹಿಂದಿ ಮಾಮೂಲಿ ಕೊಂಕಣಿ ಪಂಕ್ನಿ ಮಾತಾಡ್ತಾ ಇದ್ದವಳು, ಅಲ್ಲಿಂದ ಡೈರೆಕ್ಟ್ ಆಗಿ ಮಂಗಳೂರಿಗೆ ಬಂದ್ರೆ ಮಂಗಳೂರು ಸ್ಲ್ಯಾಂಗಿಗೆ ಅಡ್ಜಸ್ಟ್ ಆಗ್ಬೇಕು. ಅಲ್ಲಿಂದ ಬೆಂಗಳೂರು ಆ ಹುಡುಗಿಗೆ ಸ್ವಲ್ಪ ಕಸಿ ಬಿಸಿ ಆಗ್ಬಹುದು. ಆದ್ರೆ ನಿನ್ನಂಗೆ ಒಂದ್ ಕಡೆಯಿಂದ ಬಂದವಳಲ್ಲ ಆ ಹುಡುಗಿ. 2-3 ಕಡೆ ಓಡಾಡ್ಕೊಂಡು ಓಕೆನಾ ಅಜ್ಜಿ ಮನೆ ಅಲ್ಲಿ ಇಲ್ಲಿ ಅಂದ್ಕೊಂಡು ಆ ಹುಡುಗಿ ಹಂಗ್ ಬೆಳ್ಕೊಂಡ್ ಬಂದಿದ್ದಾಳೆ. ವಾತಾವರಣ ಹಂಗಿದೆ. ಸೊ ಹಂಗ್ ಮಾತಾಡಿದ್ರೆ ಓಕೆ, ಹಂಗೆ ಮಾತಾಡೋದು ತಪ್ಪೇನಿದೆ. ಆಮೇಲೆ ಇನ್ನೊಂದು ನೀವು ನೋಡಿರಬಹುದು, ಇದು ಇವೆರಡು ಪಾಯಿಂಟ್ ಇದೆ ನೋಡಿ. ಏನೋ ಇವಳು ಸುದೀಪ್ ಅವ್ರು ಬಂದಾಗ ಕನ್ನಡ ಸರಿಯಾಗಿ ಮಾತಾಡಲ್ಲ ಅನ್ನೋದು ರಕ್ಷಿತಾದು. ಇನ್ನೊಂದು ಬನಿಯನ್ ಹಾಕೊಂಡು ಬಡವ ಅಂತ ತೋರಿಸ್ಕೊಳ್ತಾ ಇದ್ದಾನೆ ಅನ್ನೋದು. ನನಗೊಂದ್ ಮಾತು ಹೇಳೇನ್ರಿ ಶಿವಣ್ಣ, ನಾನು ಒಂದೇ ಒಂದ್ ಮಾತು ಹೇಳ್ತೀನಿ ಕೇಳಿ. ಆ ತರ ಇದ್ದಿದ್ದೇ ನಿಜ ಆಗಿದ್ರೆ ಏನ್ ಹೇಳಿ, ಸುದೀಪ್ ಅಣ್ಣ ಇಷ್ಟೊತ್ತಿಗೆ ಯಾವಾಗ್ಲೂ ಕ್ಲಾಸ್ ತಗೊಂಡ್ಬಿಟ್ಟಿರೋರು. ಯಾರಿಗೆ? ರಕ್ಷಿತಾ ಶೆಟ್ಟಿಗೆ. ಏನಮ್ಮ ನಾನ್ ಇದ್ದಾಗ ಒಂದ್ ಮಾತಾಡ್ತೀಯಾ, ನಾನ್ ಇಲ್ದೇ ಇದ್ದಾಗ ಒಂದ್ ಮಾತಾಡ್ತೀಯಾ, ನೀನು ಬೇರೆ ಎಪಿಸೋಡ್ ನೋಡಿದಾಗ ಕನ್ನಡ ಎಲ್ಲ ಚೆನ್ನಾಗೆ ಮಾತಾಡ್ತೀಯ ಅಂತ ಅವರೇ ರುಬ್ಬಿರೋರು. ನಿಜನಾ? ಅವಳು ಪರವಾಗಿ ಮಾತಾಡೋದಕ್ಕೆ ಸುದೀಪ್ ಅವರು ಅತ್ತೆ ಮಗನ ಮಾವನ್ ಮಗನ? ಯಾರವ್ರು?
ಇಲ್ಲ ತಾತನ ಅಜ್ಜಿನ ಯಾರದು? ಹ್ಮ್ ಅವರು ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರಿಗೂ ಪ್ರಾಮಾಣಿಕತೆಯಿಂದನ ಉತ್ತರ ಕೊಡುವಂತದ್ದು, ಪ್ರಶ್ನೆ ಕೇಳುವಂತದ್ದು ಮಾಡ್ತಾ ಇದ್ದಾರೆ. ಆಯ್ತಾ? ಇಷ್ಟೊತ್ತಿಗೆ ಯಾವಾಗ್ಲೂ ರುಬ್ಬಿರೋರು ರಕ್ಷಿತಾಗೆ. ಸತ್ಯ. ಸೊ ಆ ವಿಚಾರದಲ್ಲಿ ಇಲ್ಲಿ ಮನೇಲಿ ಹುಟ್ಟಾಕೊಂಡು ಹೇಳ್ತಾ ಇರ್ಬೋದೇನೋ. ಓಕೆನಾ? ಇಲ್ಲಾಂದ್ರೆ ಸುದೀಪ್ ಅಣ್ಣ ಮಾತಾಡಿರೋರು ಅನ್ನೋ ನಂಬಿಕೆ ಇದೆ ನಮ್ಗೆ. ಇನ್ನು ಎರಡನೇ ವಿಚಾರ ಅಂತ ಬಂದಾಗ ಗಿಲ್ಲಿ ವಿಚಾರದಲ್ಲಿ ಬನಿಯನ್ನು ಮತ್ತೆ ಕೆರ್ಕೊಂತಾನೆ, ಅಲ್ಲಿ ಕೆರ್ಕೊಂತಾನೆ, ಇಲ್ಲಿ ಕೆರ್ಕೊಂತಾನೆ, ನಿನ್ ತರ ಗಲೀಜಲ್ಲ, ಹಿಂಗೆ ಹಿಂಗೆ ಅಂತ ಮಾತಾಡೋನೆ. ಓಕೆನಾ? ಇವನು ಅದ್ ಎಲ್ಲೆಲ್ಲಿ ಕೆರ್ಕೊಂತಾನೋ, ಹೆಂಗ್ ಕೆರ್ಕೊಂತಾನೋ, ಇವನ್ ಕಾಣದಂಗ್ ಕೆರ್ಕೋಬಹುದು, ಗಿಲ್ಲಿ ಕಾಣಂಗ್ ಕೆರ್ಕೋಬಹುದು ಅಷ್ಟೇನು. ಆಯ್ತಾ? ತೀಟೆ ಆದಾಗ ಎಲ್ಲವನ್ನೂ ಕೆರ್ಕೋಬೇಕು, ಅದು ಸರ್ವೇ ಸಾಧಾರಣ, ಅದು ಪ್ರಕೃತಿ ನಿಯಮ. ಅದೇ ಪೆಂಗ್ ಮುಂಡೆದಕ್ ಗೊತ್ತಿಲ್ಲ ಅಂತಂದ್ರೆ ಇನ್ ಏನ್ ಹೇಳ್ಬೇಕು? ಅವ್ನ್ ಬಾತ್ರೂಮ್ ನಲ್ಲಿ ಹೋಗಿ ಕೆರ್ಕೋಬಹುದೇನೋ ಅಷ್ಟೇನೆ. ಆದ್ರೆ ಕೆರ್ಕಂಡ್ದಂಗಂತೂ ತೀಟೆ ಆಗ್ತಾ ಇದ್ರೆ ಕೆರ್ಕಂಡ್ದಂಗಿರಕ್ ಸಾಧ್ಯನೇ ಇಲ್ಲ. ಅದೇ ಅವನಿಗೆ ಗೊತ್ತಿಲ್ದೇನೆ ಏನೇನೋ ಹೇಳಿಲ್ವಾ ನಾನು? ಅವ್ನ್ ಮೆಂಟ್ಲಾಗ್ಬಿಟ್ಟು ಏನೇನ್ ಬೇಕೋ ಒಟ್ನಲ್ಲೇನು ಅಂದಿದ ತಕ್ಷಣನೇ ಜನಗಳು ಗುರ್ತಿಡಿದು ಬಿಡ್ತಾರೆ. ಮಗ್ ಕೂಗುತ್ತು ಆಚಿಕ್ ಹಾಕ್ತಾರೆ ಮುಂದಿನ ವಾರಕ್ಕೆ. ಮಗ್ ಕೂಗದ ಆಚಿಕ್ ಹಾಕ್ತಾರೆ. ಇದು ನಿನ್ನ ಯೋಗ್ಯತೆ. ಜನಗಳು ಮಾತಾಡ್ತಾ ಇರೋದನ್ನ ನಾವು ಜನರ ಪರವಾಗಿ, ಜನರ ಧ್ವನಿಯಾಗಿ ಮಾತಾಡ್ತಾ ಇದೀವಿ ಮಿಸ್ಟರ್ ಧ್ರುವನ್. ಆಯ್ತಾ? ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.